ವರದಿ ಅನುಸಾರ ಜಾರಿಯಾಗಬೇಕು, ಮುಂದುವರಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ. ಈಗಾಗಲೇ ನಾವು 2 ಸಲ ಪತ್ರಿಕಾ ಸಂದರ್ಶನ ಮೀಟಿಂಗ್ಗಳನ್ನು ಮಾಡಿ ಇದೇ ತಿಂಗಳ 11ನೇ ತಾರೀಕು ಹೋರಾಟದ ದಿನಾಂಕವನ್ನು ನಿಗದಿ ಮಾಡಿಕೊಂಡಿರ್ತಕ್ಕಂಥದ್ದು. ಆ ಹೋರಾಟವನ್ನು ಹಳೆ IP ಪ್ರಾರಂಭಿಸಿ ತಹಶೀಲ್ ಆಫೀಸಿನವರಿಗೆ ಹೋಗಿ ಮನವಿಯನ್ನು ಸಲ್ಲಿಸುವುದು ಅನ್ನುವಂಥ ಒಂದು ತೀರ್ಮಾನ ಆಗಿರ್ತಕ್ಕಂಥ. ಈ ಹೋರಾಟ ಸಮಿತಿಯಲ್ಲಿ ತೀರ್ಮಾನವಾಗಿರುವಂತೆ ಒಂದು 80,000 ಜನರಾದರೂ ಕೂಡ ಸೇರಿಸಿಕೊಂಡು ಹೋಗಿ ಮನವಿ ಕೊಡಬೇಕು ಅನ್ನುವಂಥದ್ದು. ಆ ಕಾರಣದಿಂದ ಸಿಂಧನೂರು ತಾಲೂಕಿನಲ್ಲಿರುವಂಥ ಸರ್ಕಾರಿ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜುಗಳಿರ್ಬೋದು, ಎಲ್ಲ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮನವಿಯನ್ನು ನಾನು ಈ ಸಮಿತಿಯ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತು ಸಿಂಧನೂರು ತಾಲೂಕಿನಲ್ಲಿರುವಂಥ ಅನೇಕ ಸಂಘಟನೆಗಳು, ಅದು ಖಾಸಗಿ ನೌಕರ ಸಂಘಟನೆ ಇರ್ಬೋದು, ಸರ್ಕಾರಿ ನೌಕರ ಸಂಘಟನೆಗಳಿರ್ಬೋದು, ಅನೇಕ ಸಾರ್ವಜನಿಕ ಸಂಘಟನೆಗಳು, ಅದ್ಯಾವ ಕರ್ನಾಟಕ ಏಕೀಕರಣ ಇನ್ನೂ ಯಾವ್ಯಾವ ಇದ್ದಾವೆ ಸಂಘಟನೆಗಳು ಭಾಳ ಇದಾವೆ, ನನಗೆ ಹೆಸರಂತೂ ಗೊತ್ತಿಲ್ಲ ಯಾವ. ಹಾಗೂ ಆ ಎಲ್ಲ ಸಂಘಟನೆಯವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಮತ್ತು ಸಾರ್ವಜನಿಕರು ಕೂಡ